ಸರ್ ಅದು ಇವಾಗ ಒಂದು 6 ವರ್ಷದ ಹಿಂದೆ ಮನೆ ಲೋನ್ ತಗೊಂಡಿದ್ರು ಜೀವನ್ ಬ್ಯಾಂಕಲ್ಲಿ. ಏನೋ ಸ್ವಲ್ಪ ಸಾಲ ಇದೆ, ಅದನ್ನೆಲ್ಲ ತೀರಿಸ್ಕೋಬೇಕು ಅಂದ್ಬಿಟ್ಟು ಒಂದು 6 ವರ್ಷದ ಹಿಂದೆ ಜೀವನ್ ಲೋನ್ ತಗೊಂಡು 6 ಲಕ್ಷ ಕಟ್ಕೊಂಡ್ಬಂದಿದ್ದಾರೆ. 6 ವರ್ಷದಿಂದ ಕಟ್ತಾ ಇದ್ದಾರೆ. ಇವಾಗ ಇನ್ನೂ 6 ಲಕ್ಷ ಲೋನ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಬರೀ 3 ತಿಂಗಳು ಕಂತು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಂದು ಬೀಗ ಹಾಕ್ಕೊಂಡು ಹೋಗ್ಬಿಟ್ರು. ಮನೆ ಫುಲ್ ಸೀಸ್ ಮಾಡಿ ಎಲ್ಲರನ್ನೂ ಎಳೆದು ಆಚೆಗೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಸೊ ಅದಾಯಿತು ಅಂತ ಹೇಳ್ಬಿಟ್ಟು ನಾವು ನಮ್ಮ ಅತ್ತೆಯವರು ಅಲ್ಲೇ, ನಮ್ಮ ಸೋದರ ಮಾವ, ನಮ್ಮ ತಂದೆಯವರ ತಂಗಿಯವ್ರ ಮನೆ ಇತ್ತು, ಅಲ್ಲೇ ಇದ್ವಿ. ಸೊ ಇವಾಗ ಅಲ್ಲಿ ನಮ್ಮ ಅಮ್ಮವ್ರು ಕೆಲಸ ಮಾಡ್ತಾ ಇದ್ರಲ್ಲ, ಸೊ ಅಲ್ಲಿ ಏನೋ ಸ್ವಲ್ಪ ಚೀಟಿಗಳು ಅವು ಇವು ಅಂತ ಹಾಕೊಂಡು ಈಗ ಮಳವಳ್ಳಿ ಸಿಡಿ ಅಬು ಚೀಟಿ ಅಂತ ಮಾಡ್ಕೊಂಡಿದ್ರಂತೆ. ಅಲ್ಲಿ 1 ಲಕ್ಷ ಚಿಲ್ಲರೆ ದುಡ್ಡು ಕಟ್ಟಬೇಕು. ಹೋದರೆ ಎಲ್ಲ ಕೇಳ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೀವಿ, ಏನಾದರೂ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈಗ ಜಮೀನು ಸೇಲ್ಗೆ ಇಟ್ಟಿದ್ದೀವಿ ಸರ್, ಅದು ಸರಿ ಈಗ ಟೈಮ್ಗೆ ಸೇಲ್ ಆಗ್ತಾ ಇಲ್ಲ, ಎಲ್ಲ ತುಂಬ ಕಡಿಮೆ ಬೆಲೆ ಕೇಳ್ತಾವ್ರೆ. ಈಗ ಮಾಡಿದ ಮೇಲೆ ಏನಾದರೂ ಒಂದು ಒಳ್ಳೇದಾಗಬೇಕು, ಇಲ್ಲ ಸಂಪೂರ್ಣ ಸಾಲ ತೀರಬೇಕು, ಯಾವುದಕ್ಕೂ ಉಪಯೋಗ ಆಗ್ತಾ ಇಲ್ವಲ್ಲ ಅಂತೇಳಿ ಈಗ ಬೇರೆ ಕಡೆ ಎಲ್ಲಿ ಸಾಲನೂ ಕೇಳೋಕ್ಕೂ ಆಗ್ತಾ ಇಲ್ಲ. 1 ರೂಪಾಯಿ ಎಲ್ಲಿನೂ ಸಾಲ ಸಿಗ್ತಾ ಇಲ್ಲ. ಇವಾಗ ಇವ್ರ ಹತ್ರ ಮಾತು ಕೇಳಬೇಕು. ಅಲ್ಲಿ ಹೋದ್ರೆ ಎಲ್ಲ ಬಾಯಿಗೆ ಬಂದಂಗೆ ಬೈತಾರೆ. ರಾತ್ರಿ ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದಾರಂತೆ. ಸೊ ಅವ್ರಿಗೆ ಮನುಷ್ಯತ್ವಕ್ಕಿಂತ ದುಡ್ಡಿಗೆ ಬೆಲೆ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ನಾವು ಹೇಳ್ತಾ ಇದ್ದೀವಿ, ಇವತ್ತೆಲ್ಲ ನಾಳೆ ಕೊಡ್ತಾರೆ ಅಂದರೆ ಅವ್ರು ಅರ್ಥ ಮಾಡ್ಕೊಳೋ ಪರಿಸ್ಥಿತಿಯಲ್ಲಿಲ್ಲ. ಅಲ್ಲಿ ಹೋದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ಮಾತ್ರೆ ತೊಗೊಬಿಟ್ಟವ್ರೆ ಸರ್, ಕಾಳ್ಗಾಕು ಮಾತ್ರೆಗಳನ್ನ. ಅದು 1-2 ತಗೊಂಡಿದ್ರೆ ಪರವಾಗಿಲ್ಲ, ಪೂರ್ತಿ ತಗೊಬಿಟ್ಟು ಡಾಕ್ಟ್ರ್ ಇವಾಗ ಬದುಕಲ್ಲ, 100ರಲ್ಲಿ 1% ಅಂತ ಹೇಳ್ತವ್ರೆ. ಈಗ ನಮ್ಮ ತಾಯಿನ ಕೇಳ್ಕೊಂಡ್ರೆ ನಾವು ಏನು ಸರ್ ಮಾಡೋದು? ಸಾಲ ಇವತ್ತೆಲ್ಲ ನಡೆಯುತ್ತಿರುತ್ತೆ, ಮನುಷ್ಯ ವಾಪಸ್ ಬರ್ತಾನ? ಈಗ ಮನುಷ್ಯಕ್ಕಿಂತ ದುಡ್ಡಿಗೆ ಬೆಲೆ ಜಾಸ್ತಿ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ ಸರ್? ನಾವು ಇನ್ನೂ ಬಾಕಿ ಉಳಿದಿದೆ ಸರ್. 6 ಲಕ್ಷ ಪೂರ್ತಿ ಅವರು ಬಡ್ಡಿಗೆ ಹಾಕೊಂಡ್ಬಿಟ್ಟು ಅವ್ರಿಗೆ ಇನ್ನೂ 6 ಲಕ್ಷ ಕಟ್ಟಲೇಬೇಕು. ಕಟ್ಟಿದ್ರೇನೆ ನಾವು ಮನೆ ಬೀಗ ತೆಗಿಯೋದು ಅಂತ ಹೇಳ್ತಾವ್ರು. ನಾವು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅಂತೆಲ್ಲ ಕೇಳ್ಕೊಂಡ್ವಿ. ಅವ್ರಿಗೆ ಏನು ಹೇಳಿದ್ರು ಕೇಳೋಕ್ಕೆ ರೆಡಿ ಇಲ್ಲ. ಇಲ್ಲ, ನೀವು ಪೂರ್ತಿ ಕಟ್ಟಲೇಬೇಕು, ಕಟ್ಟಿದ್ರೆ ಮಾತ್ರನೇ ನಾವು ಕೀ ಕೊಡೋಕ್ಕಾಗೋದು. ನೀವು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಬರೋಣ ಅಂತ ಮಾಡಿದ್ವಿ ಸರ್. ಲಾಯರ್ಗೆ ಒಂದು 25,000 ಕೊಟ್ಬಿಟ್ಟು ಸ್ಟೇ ತರೋಣ ಅಂತಂದರೆ, ನೀವು ಸ್ಟೇ ತೊಗೊಂಬಂದ್ರು ಅಷ್ಟೇ, ಆಕ್ಷನ್ ಮಾಡೋದನ್ನ ನಿಲ್ಲಿಸ್ಬೋದು ಅಷ್ಟೇ, ಬೀಗ ಅಂತೂ ನಿಮಗೆ ಸಿಗಲ್ಲ. ಸೊ ಹಂಗಿದ್ಮೇಲೆ ನೀವು ಅದು ಮಾಡೋದು ವೇಸ್ಟು. ನೀವೇನಿದ್ರು ಕೋರ್ಟ್ ಥ್ರೂ ಹೋಗೋದಕ್ಕಿಂತ ಬ್ಯಾಂಕ್ ಥ್ರೂ ಹೋಗ್ಬಿಟ್ಟು ನಿಮ್ಮ ಲೋನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಸ್ವಲ್ಪನಾದರೂ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಅಂದರೆ ಅವರೇ ಹೇಳಿದ್ರು. ನಾನು ಮೇಲ್ ಹಾಕಿದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಒಂದು 25% ಆದರೂ ಕಡಿಮೆ ಅಂದರೆ 25% ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ನಾವು ಏನೋ 1.5 ಲಕ್ಷ ಕಟ್ಟೋದಿರುತ್ತೆ, ನೋಡೋಣ ಅಂತ ಅಂದ್ಕೊಂಡ್ವಿ. ಅವ್ರು ನೋಡಿದ್ರೆ ರಾತ್ರಿ ಮತ್ತೆ ಕಳಿಸಿದ್ದಾರೆ 6,07,000 ಏನೋ ಪೂರ್ತಿ ದುಡ್ಡು ಅಷ್ಟು ಕಳಿಸಿದ್ದಾರೆ ಸರ್. ಈಗ ಅಷ್ಟು ದುಡ್ಡನ್ನ ಕಟ್ಟಿದ್ರೆ ಮಾತ್ರನೇ ನಮಗೆ ಕೀ ಸಿಗೋದು. ಈ ಕಡೆ ಇರೋಕ್ಕೆ ಮನೆ ಇಲ್ಲ, ಎಷ್ಟು ದಿವಸ ಅಂತ ಪಾಪ ಅವ್ರನ್ನು ಇದು ಮಾಡ್ತಾರೆ. ಸೊ ಹಂಗಿರ್ಬೇಕಾದ್ರೆ ಈ ಕಡೆ ಮನೆನೂ ಇಲ್ಲ, ಈ ಕಡೆ ಇದು ಒಂದು ಕಡೆ ಜನಗಳದ್ದು ಟಾರ್ಚರು. ನಿಜವಾಗ್ಲೂ ಒಂದು ಕಡೆ ಮಾನನೂ ಹೋಯ್ತು. ಅವತ್ತೇ ಮಾಡ್ಕೋಬೇಕಾಗಿತ್ತು ಅವರು. ಸೊ ಅವತ್ತೇನೆ ಹೇಳ್ಬಿಟ್ಟಿದ್ರು, ನಾನು ಇರಲ್ಲ, ಏನಾದರೂ ಮಾಡ್ಕೊಬಿಡ್ತೀನಿ ಅಂತೇಳಿ. ನಾವೇ ಬೇಡ ಅಂತ ಅವತ್ತಿಂದ ತಡೆದಿದ್ವಿ. ಬಟ್ ಇವತ್ತು ಮೇಲೆ ನಮಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸರ್. ಅವ್ರು ಸಡನ್ನಾಗಿ ನಂಗೆ ಫೋನ್ ಮಾಡಿದ ತಕ್ಷಣ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಇರೋದು ಚನ್ನಪಟ್ಟಣದಲ್ಲಿ ಇದ್ದಿದ್ದು. ಸೊ ನಾನು ಹೇಳ್ತಾ ಇದ್ದೀನಿ, ಬೇಡ ಅಲ್ಲಿ ಯಾರ ಹತ್ರ ಆದರೂ ಉಪ್ಪಿಸ್ಕೊಂಡು ವಾಮಿಟ್ ಮಾಡು ಅಂತೇಳಿ. ಅಷ್ಟರಲ್ಲಿ ಎಲ್ಲ ಕೈ ಮೀರಿ ಹೋಗ್ಬಿಟ್ಟಿದೆ ಸರ್, ಏನು ಮಾಡೋಕ್ಕಾಗ್ತದೆ? ನುಂಗೆ ಕೂಚೆ ಅಲ್ಲ ಸರ್, ನುಂಗ್ಬಿಟ್ಟು ಮಾಡಿದ್ರು. ಅವರಿವತ್ತು ಮಳವಳ್ಳಿ MSPCಯಲ್ಲಿ ಕೆಲಸ ಮಾಡೋದು, ಕೆಲಸಕ್ಕೆ ರೆಡಿಯಾಗಿ ಹೋಗಿದ್ದಾರೆ. ಬಾಕ್ಸ್ ಕೂಡ ಹಾಕ್ಕೊಂಡಿದ್ದಾರೆ. ಸರ್ಕಲ್ವರೆಗೂ ಹೋಗಿದ್ದಾರೆ, ಹಲಗೂರು ಸರ್ಕಲ್ವರೆಗೂ ಹೋಗ್ಬಿಟ್ಟು ಅಲ್ಲಿ ಅವ್ರ ಫೋನ್ ಬಂದಿದೆ ಕೆಲಸದ ಹತ್ರ ಇಂದ. ಬಂದ ತಕ್ಷಣ ದುಡ್ಡು ಕೊಡ್ಬೇಕು ಇವಾಗ ಅಂತ. ಅದಕ್ಕೆ ಈಗ ಹೋಗಿದ ತಕ್ಷಣ ದುಡ್ಡು ಕೇಳ್ತಾರೆ, ಏನು ಮಾಡಲಿ ಅನ್ನೋ ಟೆನ್ಷನ್ಗೆ ಬ್ಯಾಗಲ್ಲಿ ಮಾತ್ರ ಇಟ್ಕೊಂಡಿದ್ರಂತೆ. ಅಲ್ಲಿ ಬೀಗ ಹಾಕಿತ್ತಲ್ಲ ಮನೆ ನಮ್ಮದು, ಹಲಗೂರಿಂದ 1 ಕಿಲೋಮೀಟ್ರ್ ಹಿಂದೆ ಕೊನ್ನಾಪುರ ಅಂತೇಳಿ. ಮನೆ ಮುಂದೆ ಹೋಗಿ ಕುತ್ಕೊಬಿಟ್ಟು ಮಾತ್ರೆ ತಗೊಬಿಟ್ಟು ನನಗೆ ಫೋನ್ ಮಾಡಿದ್ರು, ಮಾತ್ರೆ ತಗೊಬಿಟ್ಟಿದ್ದೀನಿ ಅಂತ. ಹೌದು. ಸೊ 1 ತಿಂಗಳು ಮಾತ್ರೆ ತಗೊಬಿಟ್ಟಿದ್ದೀನೇನೋ ಅಂತ ಹೇಳಿದ್ರು. ಅಮ್ಮ ಬೇಡ, ಅಲ್ಲಿ ಯಾರ ಹತ್ರ ಆದರೂ ಉಪ್ಪಿಸ್ಕೊಂಡು ವಾಮಿಟ್ ಮಾಡಿಬಿಡು, ಸಾಲ ಬೇಡ ತೀರಿಸ್ಕೊಳ್ಳೋಣ ಅಂತೆಲ್ಲ ಕೇಳಿದೆ ನಾನು. ಏನೂ ಆಗಲ್ಲ, ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಕ್ಕಪಕ್ಕದವರೆಲ್ಲ ಬಂದು ನಿಂತಿದ್ರಂತೆ. ಹೊಟ್ಟೆ ಉರಿತಿದೆ ಅಂದ್ಬಿಟ್ಟು ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಅತ್ತೆ ಮಗ ಅವರು ಹೋಗಿ ನಮ್ಮ ತಂಗಿಯವರೆಲ್ಲ ಸೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಲಗೂರು ಹಾಸ್ಪಿಟ್ಲಲ್ಲಿ ವಾಮಿಟ್ ಮಾಡಿಸಿ ಆಮೇಲೆ ಅಲ್ಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಕಳಿಸಿದ್ದಾರೆ. ಸೊ ಈಗ ಸರ್ ಮನೆ ಕಟ್ಸಿದ್ರು. ಮಗಳ ಮದುವೆ ಆಯಿತು ಇಮ್ಮಿಡಿಯೇಟಾಗಿ, 1ರಿಂದ 1. ಈಗ ಮನೆಯಲ್ಲಿ ನಮ್ಮ ತಂದೆಗೆ ಏಜ್ ಆಗಿದೆ, ಅವ್ರ ಪೇಷಂಟು ಸರ್, ಅವ್ರ ಕೈಲಿ ದುಡಿಯೋಕ್ಕಾಗಲ್ಲ. ನನ್ನ ತಮ್ಮ ಕೂಡ ಒಂದು ಕಾಲು ಫುಲ್ಲು ಊದ್ಕೊಂಡ್ಬಿಟ್ಟಿದೆ, ಗ್ಯಾಂಗ್ರೀನ್ ಥರ ಆಗ್ಬಿಟ್ಟು. ಕಾಲಲ್ಲಿ ಏನೋ ಅವ್ನಿಗೆ ಮೂಮೆಂಟ್ಸೇ ಇಲ್ಲ, ಅರ್ಧ ಕಾಲು ಪೂರ್ತಿ ಹೋಗ್ಬಿಟ್ಟಿದೆ. ಆದ್ರೂ ಅವನು ಕೆಲ್ಸಕ್ಕೆ ಹೋಗ್ತಾನೆ, ಅವ್ನ ಪಾಡಿಗೆ ಅವ್ನ ಜೀವನ ನೋಡ್ಕೊತಾನೆ. ಅವನು ಬ್ಯಾಡ್ ಹ್ಯಾಬಿಟ್ನ ಇಟ್ಕೊಂಡು ಅವನು ಮನೇಲಿ ಜವಾಬ್ದಾರಿ ತಗೊಳ್ಳದೆ ಹೋಗ್ಬಿಟ್ಟು ಈಗ ನಮ್ಮ ತಾಯಿ ಒಬ್ಬರೇ ದುಡಿಬೇಕು, ಒಬ್ಬರೇ ಎಲ್ಲ ಮೇಂಟೈನ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಸಾಲಗಳಾಗೋಯ್ತು. ಸೊ ಅದ್ರ ಮಧ್ಯೆ ಈ ಮೈಕ್ರೋ ಫೈನಾನ್ಸ್ ಅವು ಇವು ಅಂತೇಳಿ ತುಂಬ ಸಾಲಗಳು ಮಾಡ್ಕೊಂಬಿಟ್ರು. ಆ ಟೈಮ್ಗೆ ಸಿಗುತ್ತಲ್ಲ ಅಂತೇಳಿ. ಯಾಕಂದರೆ ಸರ್ ಚನ್ನಪಟ್ಟಣ
ಚನ್ನಪಟ್ಟಣ ಬ್ರಾಂಚು ಉಜ್ಜೀವನ್ ಬ್ಯಾಂಕು. 6 ವರ್ಷ ಆಯಿತು ಸರ್. 6 ವರ್ಷದಿಂದ ಕಟ್ಕೊ ಬರ್ತಾ ಇದ್ರು. ಈಗ ಇನ್ನೂ 6 ಲಕ್ಷ ತೋರಿಸ್ತಾ ಇದ್ದಾರೆ ಸರ್. 6 ಲಕ್ಷ ಕಟ್ಟಿದ್ರು ಇನ್ನೂ 6 ಲಕ್ಷ ದುಡ್ಡು ತೋರಿಸ್ತಾ ಇದ್ದಾರೆ. ಸೊ ಅದು ಹೇಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ಸರ್, ಅವರು 6 ಲಕ್ಷಕ್ಕೆ 6 ಲಕ್ಷ ಬಡ್ಡಿ ಹಾಕಿದ್ದಾರೆ. ಈಗ ತಗೊಂಡಿರೋದು 6 ಲಕ್ಷ. 6 ಲಕ್ಷದಲ್ಲಿ ಅವ್ರ ಕೈಗೆ ಸಿಕ್ಕಿದೆ 5 ಲಕ್ಷ ಅಂತೆ ಸರ್. ಸೊ ಅದು ಕೊಡಿಸ್ತವ್ರು ಒಂದು 30,000 ರೂಪಾಯಿ ಕಮಿಷನ್ ಇಸ್ಕೊಂಡವ್ರೆ. ಈಗ ಅವರು ಯಾರು ಬರ್ತಾ ಇಲ್ಲ. ಈಗ ಯಾರೂ ಇಲ್ಲ. ಕೊನೆಗೆ ನಾವಿವತ್ತು ನಡುಬೀದಿಯಲ್ಲಿ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಸರ್. ಇದನ್ನು ನಾವು ಮುಂಚೆನೇ ಮಾಡಬೇಕಿತ್ತು. ಅವತ್ತು ಬೀಗ ಹಾಕಿದ ಟೈಮಲ್ಲೇ ಮಾಡ್ಬೇಕಂತ ಅಂದ್ಕೊಂಡ್ವಿ. ಬಟ್ ನಮಗೆ ಧೈರ್ಯ ಸಾಕಾಗಲಿಲ್ಲ ಸರ್. ಈ ಥರದ್ದೆಲ್ಲ ಮಾಡಿ ಸುಮ್ಮನೆ ಒಂದು ಕಡೆ ನಾವು ಮಾನವ ಮರ್ಯಾದೆಗೆ ಹಂಚ್ಕೊ ಬಂದಿರೋ ಜನ ಸರ್ ಅವಾಗಿಂದ. ಸೊ ಈ ಥರದ್ದೆಲ್ಲ ನಮಗೆ ಆಗಿ ಬರೋಲ್ಲ. ನಾನು ಅದಕ್ಕೆ ಅವತ್ತು ಬೇಡ ಅಂತೇಳಿ ತಡೆದೆ. ಇಲ್ಲಾಂದರೆ ಅವತ್ತೇ ಏನಾದರೂ ಒಂದು ಆಗಿರೋದು. ತೀರಾ ಅದಕ್ಕೆಟ್ಟೋಗಿದೆ ಸರ್. ಏನು ಹೇಳೋಕ್ಕಾಗಲ್ಲ. ಹೇಳಿದ್ನಲ್ಲ 100ರಲ್ಲಿ 1% ಗ್ಯಾರಂಟಿ ಅಂದರೆ 99% ಇಲ್ಲ ಸರ್. ಏನೋ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಎಲ್ಲಿಗೆ ಕಳಿಸ್ತಾರೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.